ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದಿನಿ ಹತ್ರ ಸುಹಾಸ್ ಮತ್ತು ಚರಣ್ ಇಬ್ಬರು ಕಾರಲ್ಲಿ ಮಿಸ್ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಗ ವಲ್ಲಭ ಮಿರರಲ್ಲಿ ನೋಡ್ತಾನೆ. ಏನು ನೋಡ್ತೀಯಾ, ಮುಂದೆ ನೋಡಿಕೊಂಡು ಗಾಡಿ ಓಡಿಸೋ ಅಂತಾನೆ ಸುಹಾಸ್. ಸ್ವಲ್ಪ ಮುಂದೆ ಹೋದ ಕೂಡಲೇ ಕಾರ್ ನಿಲ್ಲುತ್ತೆ. ಸ್ಟಾರ್ಟ್ ಮಾಡಿದರೆ ಸ್ಟಾರ್ಟ್ ಆಗಲ್ಲ. ಏನಾಯಿತೋ ಅಂತಾನೆ ಸುಹಾಸ್. ಸರ್, ಏನೋ ಪ್ರಾಬ್ಲಮ್ ಆಗಿರಬೇಕು ಬ್ಯಾಟ್ರಿಲಿ ಅಂತಾನೆ ವಲ್ಲಭ. ಇವನು ಕ್ಯಾಬ್ ಬುಕ್ ಮಾಡಿದಾಗಿನಿಂದ ಒಂದಲ್ಲ ಒಂದು ಕಿರಿಕಿರಿ. ಇವನು ಕ್ಯಾಬ್ ಬುಕ್ ಮಾಡಲೇಬಾರ್ದಾಗಿತ್ತು. ಅದು ಏನಾಗಿದೆ ಅಂತ ಹೋಗ್ಬಿಟ್ಟು ರೆಡಿ ಮಾಡು ಫಸ್ಟು ಅಂತಾನೆ ಸುಹಾಸ್. ಸರ್, ಹಿಂದೆ ಹೋಗಿ ಸ್ವಲ್ಪ ತಳ್ತೀರಾ ಸರ್ ಅಂತಾನೆ ವಲ್ಲಭ. ಏನು, ನಾವು ಗಾಡಿ ತಳ್ಳಬೇಕಾ? ನಮ್ಮನ್ನು ಏನೋ ಅಂದ್ಕೊಂಡಿದ್ದೆ ನೀನು ಅಂತಾನೆ ಚರಣ್. ಸರ್ ನೋಡಿ ಸರ್, ಇವಾಗ ಏನು ಚಾನ್ಸ್ ಇಲ್ಲ ಅಂತಾನೆ ವಲ್ಲಭ. ಮಗ, ಇವಾಗ ನಮಗೆ ನಮ್ಮ ಕೆಲಸ ಆಗಬೇಕು, ಏನು ಮಾಡೋಕ್ಕಾಗಲ್ಲ, ಬಾ ಗಾಡಿನ ತಳ್ಳೋಣ, ಮೈಸೂರು ರೀಚ್ ಆದಮೇಲೆ ಬೇರೆ ಗಾಡಿ ಮಾಡಿಕೊಂಡು ಮಡಿಕೇರಿಗೆ ಹೋಗೋಣ ಅಂತಾನೆ ಸುಹಾಸ್. ಇಬ್ಬರು ಕೆಳಗಿಳಿತಾರೆ. ಆಗ ವಲ್ಲಭ ನಂದಿನಿ ಹತ್ರ, ಸಿಸ್ಟರ್, ನಿಮ್ಮನ್ನು ನೋಡಿದರೆ ತುಂಬ ಅನ್ಕಂಫರ್ಟೇಬಲ್ ಆಗಿದ್ದೀರಾ ಅನಿಸುತ್ತೆ. ಅವ್ರು ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾರೆ ಅನಿಸುತ್ತೆ. ಅವ್ರು ನಿಮ್ಮ ಫ್ರೆಂಡ್ಸಾ ಅಂತಾನೆ. ಹೌದಣ್ಣ, ಅವರು ನಾನು ಒಂದೇ ಕಾಲೇಜಲ್ಲಿ 6 ತಿಂಗಳಿನ ಜೊತೆಗೆ ಓದ್ತಿದ್ದೀವಿ. ಇಷ್ಟು ದಿವಸ ಚೆನ್ನಾಗೇ ಇದ್ದರು. ಇವತ್ತು ಯಾಕೆ ಹೀಗಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ತುಂಬ ಭಯ ಆಗ್ತಿದೆ ಅಣ್ಣ. ನನ್ನ ಮನೆಗೆ ಡ್ರಾಪ್ ಮಾಡ್ತೀರಾ? ನನಗೆ ಮನೆಗೆ ಹೋದರೆ ಸಾಕಾಗಿದೆ ಅಂತಾಳೆ ನಂದಿನಿ. ನೀವು ಇಷ್ಟೇ ಹೇಳಿದ್ರಲ್ಲ, ನಾನು ನೋಡ್ಕೋತೀನಿ ಅಂತಾನೆ ವಲ್ಲಭ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತಾಳೆ ನಂದಿನಿ. ನಿಮ್ಮನ್ನು ಸೇಫಾಗಿ ನಾನು ಮನೆಗೆ ಬಿಡ್ತೀನಿ ಅಂತಾನೆ ವಲ್ಲಭ. ನಂತರ ಸುಹಾಸ್ ಮತ್ತು ಚರಣ್ ಹತ್ರ ತಳ್ಳಿ ಅಂತಾನೆ. ಅವರು ಜೋರಾಗಿ ತಳ್ಳಿದ ಕೂಡಲೇ ವಲ್ಲಭ ಅವರನ್ನು ಅಲ್ಲೇ ಬಿಟ್ಟು ಗಾಡಿ ತೊಗೊಂಡು ಬರ್ತಾನೆ. ನಿಲ್ಲೋ ಅಂತ ಅವರಿಬ್ಬರು ಕೂಗ್ತಾರೆ. ಅಣ್ಣ, ಇಲ್ಲೇ ನಿಲ್ಲಿಸಿ ಅಣ್ಣ ಅಂತ ನಂದಿನಿ ಮನೆಯಿಂದ ಆಚೆ ರೋಡಲ್ಲಿ ಇಳ್ಕೊತಾಳೆ. ಆಗ ವಲ್ಲಭ, ನಿಮ್ಮ ಮನೆ ಪಕ್ಕದ ರೋಡಲ್ಲಿ ಅಲ್ವಾ, ಇಲ್ಯಾಕೆ ಇಳ್ಕೊಂಡ್ರಿ? ಅಷ್ಟೇ, ಅಲ್ಲೇ ಡ್ರಾಪ್ ಮಾಡಿಬಿಡ್ತೀನಿ ಅಂತಾನೆ ವಲ್ಲಭ. ಇಲ್ಲ ಅಣ್ಣ, ಅಪ್ಪಂಗೆ 2 ದಿವಸ ಟ್ರಿಪ್ಪು ಅಂತ ಹೇಳಿ ಬಂದಿದ್ದೆ. ಇವತ್ತು ಈಗಲೇ ಬಂದಿದ್ದು ನೋಡಿದರೆ ಅವರು ಅದು ಇದು ಅಂತ 1000 ಪ್ರಶ್ನೆ ಕೇಳ್ತಾರೆ. ಟ್ರಿಪ್ ಕ್ಯಾನ್ಸಲ್ ಆಯಿತು, ನನ್ನ ಫ್ರೆಂಡ್ಸು ಡ್ರಾಪ್ ಮಾಡಿದ್ರು ಅಂತ ಹೇಳಿ ಮ್ಯಾನೇಜ್ ಮಾಡ್ತೀನಣ್ಣ ಅಂತಾಳೆ ನಂದಿನಿ. ಆಯ್ತಮ್ಮ, ಹುಷಾರು ಅಂತಾನೆ ವಲ್ಲಭ. ಅಣ್ಣ 1 ನಿಮಿಷ ಅಂತ ನಂದಿನಿ ದುಡ್ಡು ಕೊಡೋಕೆ ಬರ್ತಾಳೆ. ಆಗ ವಲ್ಲಭ, ನಾವು ಹೋಗಬೇಕಾಗಿರೋ ಡೆಸ್ಟಿನೇಷನ್ಗೆ ಹೋಗಲಿಲ್ಲ, ದುಡ್ಡು ಇಟ್ಕೊಂಡು ಏನು ಮಾಡಲಿ, ಅದು ನೀವೇ ಇಟ್ಕೊಳ್ಳಿ ಅಂತಾನೆ ವಲ್ಲಭ. ಇಲ್ಲ ಅಣ್ಣ, ನೀವು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೀರಾ, ತಗೊಳ್ಳೇಬೇಕು ಪ್ಲೀಸ್ ಅಂತಾಳೆ ನಂದಿನಿ. ಸಿಸ್ಟರ್, ಇಟ್ಕೊಳ್ಳಿ, ಸರಿ, ಹುಷಾರು ಅಂತಾನೆ ವಲ್ಲಭ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಇಲ್ಲದೇ ಇದ್ದಿದ್ರೆ ಆ ಫ್ರೆಂಡ್ಸ್ ಅನ್ನೋರು ಏನು ಮಾಡ್ತಿದ್ರೋ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಕೈ ಮುಗಿತಾಳೆ ನಂದಿನಿ. ಏನೂ ಆಗಿಲ್ವಲ್ಲ, ದೇವ್ರ ದೊಡ್ಡವನು, ಸೇಫ್ ಆಗಿರಿ. ಬೇರೆ ಯಾವುದಾದ್ರೂ ಟ್ರಾವೆಲ್ಸ್ ಇದ್ದರೆ ನನಗೆ ಹೇಳಿ, ಓಕೆ ಅಂತ ವಲ್ಲಭ ಹೋಗ್ತಾನೆ. ಈಚೆ ಅಮೂಲ್ಯ ಮನೆಯಲ್ಲಿ ವಲ್ಲಭಂಗೆ ಕಾಯ್ತಾ ಇರ್ತಾಳೆ. ಆಗ ಮೀನಾ ಬಂದು, ಏಯಮ್ಮ, ನಾನು ಅವತ್ತಿಂದನೂ ಕೇಳ್ತಾನೆ ಇದ್ದೀನಿ, ನಿನಗೆ ವಲ್ಲಭನ ಬಗ್ಗೆ ಸಮಥಿಂಗ್ ಏನಾದರೂ ಇದೆಯಾ ಅಂತ. ನಥಿಂಗ್, ಅದೆಲ್ಲ ಭಕ್ತಿ ಅಷ್ಟೇ ಅಕ್ಕ, ಅಷ್ಟೊಂದು ಡೈಲಾಗ್ ಅಂತ ಹೊಡಿತೀಯಾ? ಈ ಸೈನಿಕರು ಯುದ್ಧ ಮುಗಿಸಿ ಬರೋವರೆಗೂ ಮನೇಲಿ ಹೆಂಡತಿ ಕಾಯ್ತಿರ್ತಾಳಲ್ಲ, ಆ ಥರ ರೈತರು ಅಷ್ಟೇ, ಗದ್ದೆಯಲ್ಲಿ ತನ್ನ ಕೆಲಸ ಮುಗಿಸಿ ಬರೋವರೆಗೂ ತನ್ನ ಹೆಂಡತಿ ಕಾಯ್ತಿರ್ತಾಳಲ್ಲ, ಆ ತರಹ ನೀನು ಅಷ್ಟೇ. ವಲ್ಲಭ ಬರೋದು ಎಷ್ಟೇ ಹೊತ್ತಾದರೂ ಕಾಯ್ತಾನೆ ಇರ್ತೀಯ. ಇದನ್ನೆಲ್ಲ ನೋಡಿದರೆ ನೀನು ಹೇಳ್ತಾ ಇದೆಯಲ್ಲ ಅಮ್ಮ, ಅದು ಯಾವುದನ್ನು ನಾನು ನೋಡೋಕ್ಕಾಗಲ್ಲ ಗೊತ್ತಾ. ನನಗೆ ಒಂದೇ ಒಂದು ಹೇಳು, ನಿನಗೆ ವಲ್ಲಭನ ಮೇಲೆ ಇಷ್ಟ ಇಲ್ವಾ, ಪ್ರೀತಿ ಇಲ್ವಾ ಅಂತಾಳೆ ಮೀನಾ. ಅಕ್ಕ, ನಿಮಗೆ ಎಷ್ಟು ಸಲ ಹೇಳೋದು, ನಿಮಗೆ ಹೇಳಿ ನನಗೆ ಬೇಜಾರ ಹೋಗಿದೆ. ಆದರೂ ಇವತ್ತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನಗೆ ಕಾಡು ಪಾಪ ಮೇಲೆ ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ ಅಂತಾಳೆ ಅಮೂಲ್ಯ. ಸಮಥಿಂಗ್ ಇದೆ ಅಂತಾಳೆ ಮೀನಾ. ನಥಿಂಗ್ ಇಲ್ಲ ಅಂತಾಳೆ ಅಮೂಲ್ಯ. ಸಮಥಿಂಗ್ ಅಂತಾಳೆ ಮೀನಾ. ನಥಿಂಗ್ ಅಂತಾಳೆ ಅಮೂಲ್ಯ. ಇದೆಲ್ಲ ಬಿಡು, ನಾನೊಂದು ಟಾಸ್ಕ್ ಕೊಡ್ತೀನಿ, ಸರಿನಾ? ಏನಪ್ಪ ಅಂದರೆ 1 ರಿಂದ 10 ಒಳಗೆ ಎಣಿಸ್ತೀನಿ. ಅದ್ರ ಒಳಗೆ ವಲ್ಲಭ ಏನಾದರೂ ಬಂದರೆ ನಿನಗೆ ವಲ್ಲಭನ ಮೇಲೆ ಪ್ರೀತಿ ಇದೆ ಅಂತ ಹೇಳಿದ ಮೇಲೂ ವಲ್ಲಭ ಬರಲಿಲ್ಲ ಅಂದರೆ ನಿನಗೆ ವಲ್ಲಭನ ಮೇಲೆ ಪ್ರೀತಿ ಇಲ್ಲ ಅಂತ, ಓಕೆನಾ ಅಂತಾಳೆ ಮೀನಾ. ಏನಕ್ಕ ನೀವು 1 ರಿಂದ 10 ಎಣಿಸೋದಂತೆ, ಪ್ರೀತಿ ಕಂಡುಹಿಡಿಯೋದಂತೆ, ಒಂಚೂರು ಬುದ್ಧಿ ಇಲ್ವಾ, ಸ್ಟುಪಿಡ್. ಆದರೂ ಅದೇನು ಹೇಳಿದ್ರಲ್ಲ ಟಾಸ್ಕ್ ಅಂತ, ಎಣಿಸಿ ಅಂತಾಳೆ ಅಮೂಲ್ಯ. ಸರಿ, 1 2 3 4 5 ಅಂತ ಮೀನಾ ಹೇಳುವಾಗ, ಅಕ್ಕ ಏನಕ್ಕ ಚಿಕ್ಕ ಮಕ್ಕಳು ಕೌಂಟ್ ಮಾಡೋ ಥರ ಸೊಯ್ ಅಂತ ಹೋಗ್ತಿರಲ್ಲ, ನಿಧಾನಕ್ಕೆ ಹೇಳಿ ಅಂತಾಳೆ ಅಮೂಲ್ಯ. ಆಗ ಮೀನಾ ಸರಿ ಅಂತ ನಿಧಾನಕ್ಕೆ 1 2 3 4 5 6 7 8 ಅಂತಾಳೆ. ಆಗ ಅಮೂಲ್ಯ 8 ಕಾಲು ಅಂತಾಳೆ. ಅಮೂಲ್ಯ, ನೀನು ಕಂಟಿನ್ಯೂ ಮಾಡ್ತೀಯಾ, ಮಾಡು ಅಂತಾಳೆ ಮೀನಾ. 8 ಕಾಲು, 8:15, 8 ಮುಕ್ಕಾಲು, 9, 9 ಕಾಲು, 9:15, 9 ಮುಕ್ಕಾಲು ಅಂತ ಹೇಳಿ. ಅಕ್ಕ, 9 ಮುಕ್ಕಾಲು ಆದಮೇಲೆ 10ನೇನೆಯಾ? 9 ಮುಕ್ಕಾಲು, 9 ಮುಕ್ಕಾಲು ಕಾಲು, 9 ಮುಕ್ಕಾಲುವರೆ, 9 ಮುಕ್ಕಾಲು ಮುಕ್ಕಾಲು ಅಂತೇನು ಇಲ್ವಾ ಅಂತಾಳೆ ಅಮೂಲ್ಯ. ಜಾಸ್ತಿ ಡೌ ಮಾಡಬೇಡ. 9 ಮುಕ್ಕಾಲು ಆದಮೇಲೆ 10, ಅದನ್ನು
ಹೇಗಿದ್ರು ನಿನ್ನ ಗಂಡ ಬರಲಿಲ್ಲ, ನಿನಗೆ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ಕನ್ಫರ್ಮ್ ಆಯ್ತಲ್ಲ ಅಂತಾಳೆ ಮೀನಾ. ಹೇಳ್ತೀನಿ ಅಂತ ಅಮೂಲ್ಯ ಹೇಳುವಾಗ ವಲ್ಲಭ ಬರ್ತಾನೆ. ಅಮೂಲ್ಯನಾಗ್ತಾಳೆ. ಓ ಮೈ ಗಾಡ್, ಇಟ್ಸ್ ಬ್ಯೂಟಿಫುಲ್, ಮಾರ್ವೆಲೆಸ್, ಫೆಂಟಾಸ್ಟಿಕ್ ಅಂತಾಳೆ ಮೀನಾ. ಆಗ ವಲ್ಲಭ ಬಂದು ಏನತ್ತಿಗೆ ಮಾರ್ವೆಲೆಸ್ ಅಂತೆಲ್ಲ ಮಾತಾಡ್ತಿದ್ರಿ ಅಂತಾನೆ. ವಲ್ಲಭ ಏನಿಲ್ಲ ವಲ್ಲಭ, ಸಿನಿಮಾದಲ್ಲಿ ಹೀರೋ ಹೀರೋಯಿನ್ಗೆ ಹೇಗೆ ಲವ್ ಆಗುತ್ತೆ ಅಂತ ಹೇಳ್ತಿದ್ದೆ. ಈ ಸಿನಿಮಾದಲ್ಲಿ ಒಳ್ಳೆ ಕ್ಲೈಮೇಟ್ ಸಿಕ್ತು. ಥ್ಯಾಂಕ್ ಯು ವಲ್ಲಭ. ಅಮ್ಮ ಗುಡ್ ನೈಟ್ ಅಂತ ಮೀನಾ ಹೋಗ್ತಾಳೆ. ಏಯ್ ಕರಿಬೇಕು, ಅತ್ತಿಗೆ ಏನೋ ಹೇಳಿದ್ರು, ನಿಂಗೇನಾದರೂ ಅರ್ಥ ಆಯ್ತಾ ಅಂತಾನೆ ವಲ್ಲಭ. ಇಲ್ಲಿವರೆಗೇನೂ ಅರ್ಥ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ಅಂತಾಳೆ ಅಮೂಲ್ಯ. ಏನು ಅರ್ಥ ಆಗಿದೆ? ಏನು ಅರ್ಥ ಆಗಿಲ್ಲ, ನನಗೆ ಟಯರ್ಡ್ ಆಗಿದೆ, ರೆಸ್ಟ್ ಮಾಡ್ತೀನಿ ಗೂಬೆ ತಂದು ಅಂತ ವಲ್ಲಭ ಹೋಗ್ತಾನೆ. ಈಚೆ ಮೀನಾ ರೂಮಿಗೆ ಬರುವಾಗ ಕೇಶವ ಮಲಗಿರ್ತಾನೆ. ಮುದ್ದು ಕೇಶವ, ಸುನಾಮಿ ಬಂದು ಪ್ರಪಂಚನೇ ಮುಳುಗೋದ್ರೂ ಇವನಿಗೆ ಎಚ್ಚರ ಆಗಲ್ಲ, ಹೇಗೆ ಮಲಗಿದಾನೆ ಅಂತ ದೃಷ್ಟಿ ತೆಗೆದು ನನ್ನ ಮುದ್ದು ಮಾಡೋಕ್ಕಾಗಲ್ಲ, ಈ ದಿಂಬನ್ನು ಹಿಡ್ಕೊಂಡು ಮಲಗಿದಾನೆ ಅಂತ ದಿಂಬು ತಗೊಂಡು ಕೇಶವ ಹೇಳು ಹೇಳು ಅಂತ ಅವನಿಗೆ ದಿಂಬಲ್ಲಿ ಬಾರಿಸ್ತಾಳೆ ಮೀನಾ. ಅಪ್ಪ ಡೆಲಿವರಿ ಕೊಟ್ಟಾಯ್ತಪ್ಪ, ಯಾಕೆ ಹೊಡಿತಿದ್ದೀರಾ ನನಗೆ ಅಂತ ಕೇಶವ ಕೂತ್ಕೊಂಡು. ಮೀನಾ ಏನೇ ಆಯಿತು ಅಂತಾನೆ. ಏನೋ ಕೇಶವ ನೀನು ಬರೀ ಅಂಗಡಿ ದಿನಸಿ ಡೆಲಿವರಿ ಇದೇ ನೆನೆಸ್ಕೊತೀಯಲ್ಲೋ, ನಿನಗೆ ಬೇರೆ ಏನು ನೆನಪಾಗಲ್ವಾ ಕೇಶವ? ಈ ಹೆಂಡ್ತಿನೇ ಮರ್ತೋಗಿದೆಯಾ ಕಣೋ ನೀನು ಅಂತಾಳೆ ಮೀನಾ. ರಾತ್ರಿ 11:30 ಆಗಿದೆ ಕಣೆ, ಯಾಕೆ ನನಗೆ ದಿಂಬಲ್ಲಿ ಹೊಡೆದು ಎಬ್ಬಿಸ್ತಿದ್ಯಾ ಅಂತಾನೆ ಕೇಶವ. ಕೇಶವ ನಿಜ ಹೇಳು, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅಂತಾಳೆ ಮೀನಾ. ನೀನು ಪ್ರೀತಿ ಮಾಡಿರೋದಕ್ಕೆ ಅಲ್ವೇನೆ ನಿನ್ನ ಜೊತೆ ಓಡ್ ಹೋಗಿ ಮದುವೆ ಆಗಿ ನಿನ್ನ ಜೊತೆ ಸಂಸಾರ ಮಾಡ್ತಿರೋದು ಅಂತಾನೆ ಕೇಶವ. ಅದೆಲ್ಲ ಗೊತ್ತಿಲ್ಲ, ಹೊರಗಡೆ ಜನ ಎಲ್ಲರೂ ಹೇಳ್ತಿದ್ದಾರೆ ಗೊತ್ತಾ, ಮೀನಾಗೋಸ್ಕರ ಕೇಶವ ಜೀವ ಬೇಕಿದ್ರೂ ಬಿಡ್ತಾನೆ, ಅಷ್ಟು ಪ್ರೀತಿ ಮಾಡ್ತಾನೆ. ಆದರೆ ನೀನು ಕೊಡಬೇಕಾಗಿರೋದನ್ನೇ ಕೊಡ್ತಿಲ್ವಲ್ಲೋ ಅಂತಾಳೆ ಮೀನಾ. ಅದೇನು ಹೇಳು, ಕೊಡ್ತೀನಿ ಅಂತಾನೆ ಕೇಶವ. ನೋಡು ಕೇಶವ, ನಾನೊಂದು ಟೆಸ್ಟ್ ಇಡ್ತೀನಿ, ಆ ಟೆಸ್ಟಲ್ಲಿ ಕೊಡಬೇಕು ಅಂತಂದರೆ ಕೊಡಬೇಕು, ಕೊಡಬಾರ್ದು ಅಂತಂದರೆ ಕೊಡಬಾರ್ದು ಅಂತಾಳೆ ಮೀನಾ. ಈ ಟೆಸ್ಟೆಲ್ಲ ಯಾಕೆ, ಅದೇನು ಬೇಕು ಅಂತ ಕೇಳು, ನಾನು ಕೊಡ್ತೀನಿ ಅಂತಾನೆ ಕೇಶವ. ಬಂದೇ ಇರು ಅಂತ ಮೀನಾ ಹೋಗಿ ಒಂದು ರೋಸನ್ನು ತರ್ತಾಳೆ. ಅಯ್ಯೋ ಮೀನಾ, ನನಗೆ ಪ್ರಪೋಸ್ ಮಾಡಬೇಕು ಅಂದ್ಕೊಂಡ್ಯಾ, ಹೇಳು ಹೇಳು ಅಂತಾನೆ ಕೇಶವ. ಕೇಶವ ನನಗೆ ಕೊಡಬೇಕು ಕೊಡಬಾರ್ದು ಅಂತ ಹೇಳ್ತಾ ಒಂದೊಂದೇ ಹೂವಿನ ಹೆಸಳನ್ನು ಬಿಸಾಕ್ತಾಳೆ ಮೀನಾ. ಕೊಡಬೇಕು ಕೊಡಬಾರ್ದು ಅಂತ ಮೀನಾ ಹೇಳುವಾಗ ಸ್ಟಾಪ್, ಕೊಡಬೇಕು ಕೊಡಬಾರ್ದು ಏನನ್ನ ಅಂತಾನೆ ಕೇಶವ. ಮೀನಾ ಏನೂ ಮಾತಾಡದೆ ಅಷ್ಟು ಹೆಸಳನ್ನು ಬಿಸಾಕಿ ಕೊನೆಯದಾಗಿ ಬಿಸಾಡುವಾಗ ಕೊಡಬಾರ್ದು, ಇಲ್ಲ 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 ಕೊಡಬೇಕು ಕೊಡಬೇಕು ಅಂದರೆ ಕೊಡಬೇಕು ಅಷ್ಟೇ ಅಂತಾಳೆ ಮೀನಾ. ಕೊಡಬೇಕು ಕೊಡಬಾರ್ದು, ಕೊಡಬೇಕು ಏನೇ ಕೊಡಬೇಕು ಅಂತಾನೆ ಕೇಶವ. ಅದೆಲ್ಲ ನನಗೆ ಗೊತ್ತಿಲ್ಲ ಕೇಶವ, ಈ ಟೆಸ್ಟಲ್ಲಿ ಕೊಡಬೇಕು ಅಂತ ಬಂದಿದೆ, ಅದಕ್ಕೆ ಕೊಡು ಅಂತಾಳೆ ಮೀನಾ. ಈ ಟೆಸ್ಟಲ್ಲಿ ಕೊಡಬಾರ್ದು ಅಂತ ಬಂತು, ಆದರೆ ನೀನು ಕನ್ವೀನಿಯೆಂಟ್ ಆಗಿ ಕೊಡಬೇಕು ಅಂತ ಚೇಂಜ್ ಮಾಡಿಕೊಂಡೆ, ಇರಲಿ ಅದೇನು ಕೊಡಬೇಕು ಅಂತ ಹೇಳು, ಕೊಡ್ತೀನಿ ಅಂತಾನೆ ಕೇಶವ. ಅದು OTP ಕೊಡಬೇಕು ಅಂತಾಳೆ ಮೀನಾ. ಅಯ್ಯೋ ನಿನ್ನ ಕೇಶವ, ನನಗೆ ಒಂದು OTP ಕೊಡು ಅಂತ ಹೇಳಿದರೆ ಒಂದು ಯಾಕೆ 100 OTPನ ಧಾರಾಳವಾಗಿ ಕೊಟ್ಟು ಚಂದಮಾಮ ತೋರಿಸ್ತಿದ್ದೆ ಮೀನಾ, ಈ ಟೆಸ್ಟೆಲ್ಲ ಯಾಕೆ ಅಂತಾನೆ ಕೇಶವ. ನೋಡು ಕೇಶವ, ಡೈರೆಕ್ಟಾಗಿ ಬಂದು OTP ಕೊಡು ಅಂದರೆ ಏನು ಚಂದ, ಅದಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈ ಜೀವನದಲ್ಲಿ ಇರಬೇಕು. ಈಗೇನು ಕೊಡ್ತೀಯೋ ಇಲ್ವೋ ಅಂತಾಳೆ ಮೀನಾ. ಕೊಡ್ತೀನಿ ಬಾ ಅಂತ ಕೇಶವ ಮುತ್ತನ್ನು ಕೊಟ್ಟು ಮೀನನ್ನು ತಕ್ಕೋತಾನೆ. ಈಗ ಬಡ್ಡಿ ಸಮೇತ ವಾಪಸ್ ಕೊಡು ಅಂತಾನೆ ಕೇಶವ. ಇರು ಕೇಶವ ಬಂದೆ ಅಂತಾಳೆ ಮೀನಾ. OTP ಏನು ಅಡುಗೆ ಮನೇಲಿ ಸಿಗುತ್ತಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ ಕೇಶವ. ಇನ್ನೊಂದು ರೋಸ್ ತರ್ತೀನಿ, ಅದರಲ್ಲಿ ಕೊಡಬೇಕು ಅಂತ ಬಂದರೆ ಕೊಡ್ತೀನಿ, ಕೊಡಬಾರ್ದು ಅಂತ ಬಂದರೆ ಕೊಡಲ್ಲ, ಸರಿನಾ ಅಂತಾಳೆ ಮೀನಾ. ಅಯ್ಯೋ ನಿಮ್ಮ ಅಜ್ಜಿ ಒಳ್ಳೆ ಮೂಡಲ್ಲಿದ್ದೀನಿ, ಈ ಕೇಶವ ಆಟ ಆಡೋದೇ ಇದ್ದರೆ ರಾಕ್ ಸೀಸರ್ ಪೇಪರ್ ಆಟ ಆಡೋಣ, ಗೆದ್ದವರಿಗೆ ಸೋತವರಿಗೆ OTP ಕೊಡಬೇಕು, ಸೋತವರು ಗೆದ್ದವರಿಗೆ OTP ಕೊಡಬೇಕು ಅಂತಾನೆ ಕೇಶವ. ಆಗ ಇಬ್ಬರು ರಾಕ್ ಪೇಪರ್ ಸೀಸರ್ ಆಡ್ತಾರೆ. ಮೀನಾ ಸೋತು ಕೇಶವನಿಗೆ ಕಿಸ್ನ ಕೊಡ್ತಾಳೆ. ಈಚೆ ಅಮೂಲ್ಯ ಮಲಗಿದವಳಿಗೆ ವಲ್ಲಭಂಗೆ ಯಾರೋ ಹೊಡೆದ ಹಾಗೆ ಕನಸು ಬೀಳುತ್ತೆ. ವಲ್ಲಭ ಅಂತ ಕೂಗ್ತಾ ಕೂತ್ಕೋತಾಳೆ. ಕರಿಬೇಕು ಏನೇ ಆಯಿತು ಅಂತ ವಲ್ಲಭ ಅಮೂಲ್ಯ ಹತ್ರ ಕೂತ್ಕೋತಾನೆ. ಆಗ ಅಮೂಲ್ಯ ವಲ್ಲಭನ ತಪ್ಪಿಕೊಂಡು ಅಳ್ತಾ, ನನಗೆ ಭಯ ಆಗ್ತಿದೆ ಕಣೋ ವಲ್ಲಭ ಅಂತಾಳೆ. ಕರಿಬೇಕು ಏನಾಯಿತು, ಇಷ್ಟೊಂದು ಹೆದರ್ಕೊಂಡಿದ್ಯಾ ಅಂತಾನೆ ವಲ್ಲಭ. ಒಂದು ಕೆಟ್ಟ ಕನಸು ಬಿತ್ತು ಕಣೋ, ನಿನಗೆ ಏನಾಗಿಲ್ಲ ತಾನೆ, ಓಕೆ ಆಗಿದೆಯಾ ತಾನೆ, ಆರಾಮಾಗಿದೆಯಾ ತಾನೆ ಅಂತಾಳೆ ಅಮೂಲ್ಯ. ನನಗೇನು ಆಗಿಲ್ಲ ಅಂತಾನೆ ವಲ್ಲಭ. ಇಲ್ಲ ಕಣೋ, ನಿನಗೇನೋ ಆಗಿರೋ ಥರ ಕೆಟ್ಟ ಕನಸು ಬಿತ್ತು, ನಿಜ ಹೇಳು, ನಿನಗೇನು ಆಗಿಲ್ಲ ತಾನೆ, ನೀನು ಆರಾಮಾಗಿದೆಯಾ ತಾನೆ ಅಂತಾಳೆ ಅಮೂಲ್ಯ. ನಾನು ಆರಾಮಾಗೇ ಇದ್ದೀನಿ, ನೀನು ಸಮಾಧಾನ ಮಾಡ್ಕೊ, ನೀರು ಕೊಡ್ತೀನಿ ಇರು ಅಂತಾನೆ ವಲ್ಲಭ. ಬೇಡ ನೀನು ಎಲ್ಲಿಗೂ ಹೋಗಬೇಡ, ನನಗೆ ತುಂಬ ಭಯ ಆಗ್ತಿದೆ, ಇಲ್ಲೇ ಇರು ಅಂತಾಳೆ ಅಮೂಲ್ಯ. ಆಯಿತು ನಾನು ಈ ರೂಮಲ್ಲೇ ಇರ್ತೀನಿ, ಇಲ್ಲೇ ಇರ್ತೀನಿ, ನಾನು ಎಲ್ಲೂ ಹೋಗಲ್ಲ, ಮಲ್ಕೋ ಇವಾಗ, ನಾನು ಇಲ್ಲೇ ಕೂತಿದ್ದೀನಿ ಅಂತಾನೆ ವಲ್ಲಭ. ಅಮೂಲ್ಯ ವಲ್ಲಭನ ಕಾಲ ಮೇಲೆ ತಲೆ ಇಟ್ಟು ಅವನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೋತಾಳೆ. ಈಚೆ ಬೆಳಿಗ್ಗೆ ಪೊಲೀಸರು ಜೀಪಲ್ಲಿ ನಂದನ್ ಮನೆಗೆ ಬರ್ತಾರೆ. ವಲ್ಲಭ ವಲ್ಲಭ ಅಂತ ಇನ್ಸ್ಪೆಕ್ಟರ್ ಕೂಗ್ತಾರೆ. ಆಗ ಮನೆಯವರೆಲ್ಲ ಬರ್ತಾರೆ. ಇದಾನೇನ್ರಿ ಅವನು ಅಂತಾರೆ ಇನ್ಸ್ಪೆಕ್ಟರ್. ಇದಾನೆ ಅಂತಾರೆ ನಂದನ್. ಕರೀರಿ ಅವನ ಅಂತಾರೆ ಇನ್ಸ್ಪೆಕ್ಟರ್. ಸರಿ ಏನು ವಿಷಯ ಅಂತಾನೆ ಮಾಧವ. ಮೊದಲು ಅವನ ಕರೀರಿ, ಬಚ್ಚಿಟ್ಕೊಂಡಿದ್ದಾನೆ ಅವನು ಅಂತಾರೆ ಇನ್ಸ್ಪೆಕ್ಟರ್. ಸರಿ ಏನು ಹೇಳ್ತಿದ್ದೀರಾ, ಅವನು ಯಾಕೆ ಬಚ್ಚಿಟ್ಕೋತಾನೆ ಅಂತಾರೆ ನಂದನ್.
ಒಬ್ಬ ಅಕ್ಯೂಸ್ನ ಮನೆಯಲ್ಲಿ ಇಟ್ಕೊಂಡು ತಮಾಷೆ ಆಡ್ತಿದ್ದೀರಾ, ನನ್ನ ಹತ್ರ ನಿಮ್ದು ಏನು ನಡೆಯಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಅಕ್ಯೂಸ್ಡಾ ಸರ್, ನೀವೇನೋ ಕನ್ಫ್ಯೂಸ್ ಮಾಡ್ಕೋತಿದ್ದೀರಾ, ನೀವು ಕರೆಕ್ಟಾಗಿರೋ ಅಡ್ರೆಸ್ಗೆ ಬಂದಿದ್ದೀರಾ ಅಂತಾನೆ ಕೇಶವ. ಸರ್, ನಮ್ಮ ಮನೆಗೂ ಎದುರುಗಡೆ ಮನೆಯವರಿಗೂ ಆಗಬರಲ್ಲ, ಅವರೇನು ಕಿತಾಪತಿ ಮಾಡಿಸಿರ್ತಾರೆ, ಈ ಸಲ ಹಂಗೆ ಏನೋ ಮಾಡಿರಬೇಕು ಸರ್, ನಮ್ಮ ವಲ್ಲಭ ಅಂಥವನಲ್ಲ ಸರ್ ಅಂತಾನೆ ಸುಂದ್ರ. ಕರಿಯಯ್ಯ ಅಂದರೆ ತಲೆಯೆಲ್ಲ ಮಾತಾಡ್ತೀಯಾ, ನೀನೇ ಕರಿತೀಯಾ ಇಲ್ಲ ನಾನೇ ಒಳಗಡೆ ಹೋಗಿ ಒದ್ದು ಕರ್ಕೊಂಡು ಬರಲಾ ಅಂತಾರೆ ಇನ್ಸ್ಪೆಕ್ಟರ್. ಸರ್, ಒಂದು ನಿಮಿಷ ನಾನೇ ಕರಿತೀನಿ ಅಂತ ಕೇಶವ ವಲ್ಲಭನ ಕರಿತಾನೆ. ವಲ್ಲಭ ಬರ್ತಾನೆ. ನೀನೇನೋ ವಲ್ಲಭ, ಮಾಡಬಾರ್ದನ್ನು ಮಾಡಿ ತಲೆ ಮರೆಸ್ಕೊಂಡು ಮನೇಲಿ ಅವಿತಿದ್ಯಾ, ಎಡಗೈಲಿ ಮಾಡಿರೋದು ಬಲಗೈಗೆ ಗೊತ್ತಾಗಬಾರ್ದು ಅನ್ನೋ ಹಾಗೆ ನೀವು ಕ್ರಿಮಿನಲ್ಸ್, ಹುಷಾರಾಗೇ ಇರ್ತಿರಬೇಡಿ, ಆದರೆ ಪೊಲೀಸು ನಾವು, ನಮ್ಮ ಮೂಗಿಗೆ ವಾಸನೆ ಬಡ್ದೇ ಬಡಿಯುತ್ತೆ, ನಡೆಯೋ ಸ್ಟೇಷನ್ಗೆ ಅಂತಾರೆ ಇನ್ಸ್ಪೆಕ್ಟರ್. ಯಾಕೆ ಸರ್, ಏನಾಯಿತು, ನಾನೇನು ಮಾಡಿದೆ ಅಂತಾನೆ ವಲ್ಲಭ. ಸರ್, ನಾನು ಆವಾಗಿಂದ ಕೇಳ್ತಾನೆ ಇದ್ದೀನಿ, ನೀವು ವಿಷಯ ಹೇಳ್ತಾನೆ ಇಲ್ಲ, ನನ್ನ ಮಗನ ಮೇಲೆ ಬೇರೆ ನೀವು ಸ್ಟೇಷನ್ಗೆ ಕರಿತಿದ್ರಿ, ಮೊದಲು ವಿಷಯ ಹೇಳಿ ಸರ್, ಇಷ್ಟಕ್ಕೂ ನನ್ನ ಮಗ ಏನು ಮಾಡಿದ್ದಾನೆ, ಯಾರಾದರೂ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಾ ಅಂತಾರೆ ನಂದನ್. ಹೌದು, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ನಾನು ಬಂದಿರೋದು ಅಂತಾರೆ ಇನ್ಸ್ಪೆಕ್ಟರ್. ಏನು ಕಂಪ್ಲೇಂಟಾ, ನನ್ನ ಮಗ ಅಂತ ಹುಡುಗ ಅಲ್ಲ ಸರ್, ಯಾರೋ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ ಅಂತಾರೆ ಗಿರಿಜಾ. ಹೌದು ಸರ್, ಏನೋ ಮಿಸ್ಟೇಕ್ ಆಗಿದೆ, ವಲ್ಲಭ ಆ ಥರ ಹುಡುಗ ಅಲ್ಲ ಸರ್ ಅಂತಾಳೆ ಅಮೂಲ್ಯ. ಏಯ್, ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಮನೆಗೆ ಬಂದು ಇನ್ನೋಸೆಂಟಿನ ಥರ ನಾಟಕ ಮಾಡ್ತಿದ್ಯಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಸರ್, ನಾನ್ಯಾಕೆ ಸರ್ ಕಿಡ್ನಾಪ್ ಮಾಡಲಿ, ನಾನು ಕಿಡ್ನಾಪ್ ಮಾಡಿಲ್ಲ ಸರ್, ಇದೆಲ್ಲ ಕೋರ್ಟಲ್ಲಿ ಹೇಳು ಮೇಲೆ ಬಾರಯ್ಯ ಅಂತ ಇನ್ಸ್ಪೆಕ್ಟರ್ ವಲ್ಲಭನ ಕೈನ ಹಿಡ್ಕೊಂಡು ಎಳ್ಕೊಂಡು ಹೋಗುವಾಗ ನಂದನ್ ವಲ್ಲಭನ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಈಚೆ ಕರ್ಕೋತಾರೆ. ಸರ್, ನಾನೇ ಯಾಕೆ ಸರ್ ಕಿಡ್ನಾಪ್ ಮಾಡಲಿ, ನಾನೇನು ಕಿಡ್ನಾಪ್ ಮಾಡಿಲ್ಲ ಸರ್ ಅಂತಾನೆ ವಲ್ಲಭ. ಹೌದಾ, ನಿನ್ನೆ ನೀನು KA0487 ಕಾರಲ್ಲಿ ಈ ಕಾರನ್ನು ತಗೊಂಡೋಗಿದ್ಯಾ ತಾನೇ ಅಂತಾರೆ. ಹೌದು ಸರ್ ಅಂತಾನೆ ವಲ್ಲಭ. ಇನ್ಸ್ಪೆಕ್ಟರ್, ಅದರಲ್ಲಿ ನಂದಿನಿ ಅನ್ನೋ ಹುಡುಗಿನ ಕರ್ಕೊಂಡು ಹೋಗಿದ್ದೆ ತಾನೇ ಅಂತಾರೆ. ಹೌದು ಅಂತಾನೆ ವಲ್ಲಭ. ಆ ಹುಡುಗಿಗೆ ಕಿಡ್ನಾಪ್ ಆಗಿರೋದು ನೀನೇ, ಕಿಡ್ನಾಪ್ ಮಾಡಿರೋದು ಅಂತಾರೆ ಇನ್ಸ್ಪೆಕ್ಟರ್. ಸರ್, ನಾನು ಯಾಕೆ ಕಿಡ್ನಾಪ್ ಮಾಡಲಿ, ಆ ಹುಡುಗಿನ ಸೇಫ್ ಆಗಿ ಅಂತ ವಲ್ಲಭ ಹೇಳುವಾಗ, ಏಯ್ ನಿನ್ನ ಕತೆ ಏನೇನೋ ಹೇಳಬೇಡ, ನಡೆಯೋ ಸ್ಟೇಷನ್ಗೆ ಅಂತಾರೆ ಇನ್ಸ್ಪೆಕ್ಟರ್. ಸರ್, ನನ್ನ ಮಗ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ತಾನೇ, ನೀನೇ ಕಿಡ್ನಾಪ್ ಮಾಡಿ ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಸರ್, ನೀವು ಸಾರ್ವಜನಿಕ ಸೇವೆ ಮಾಡೋರು, ಸರ್ವಾಧಿಕಾರಿಗಳಲ್ಲ ಅಂತಾರೆ ನಂದನ್. ಅಪ್ಪ, ನಾನು ಆ ಹುಡುಗಿನ ಕಿಡ್ನಾಪ್ ಮಾಡಿಲ್ಲಪ್ಪ ಅಂತಾನೆ ವಲ್ಲಭ. ನನಗೆ ಗೊತ್ತು ಕಣೋ ನೀನೇನು ಅಂತ, ನನ್ನ ಮಗ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಸಾಹೇಬ್ರೆ ಅಂತಾರೆ ನಂದನ್. ನಿಮ್ಮ ಸೆಂಟಿಮೆಂಟನ್ನು ಕೇಳೋಕ್ಕೆ ಬಂದಿಲ್ಲ, ನನ್ನ ಕರ್ತವ್ಯನ ನಾನು ಮಾಡೋಕ್ಕೆ ಬಿಡಿ ಅಂತಾರೆ ಇನ್ಸ್ಪೆಕ್ಟರ್. ಕರ್ತವ್ಯ ಅಂದರೆ ನಿಮಗೆ ಅನುಮಾನ ಬಂದ ತಕ್ಷಣ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಲ್ಲ ಸರ್, ನಿಮಗೆ ಅನುಮಾನ ಬಂದ ವ್ಯಕ್ತಿ ಯಾರು ಏನು ಅಂತ ವಿಚಾರಣೆ ಮಾಡೋದು ಕರ್ತವ್ಯ. ನನ್ನ ಮಗ ಯಾವ ತಪ್ಪು ಮಾಡಿಲ್ಲ, ನಾನು ಅವನ್ನ ಕರ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂತಾರೆ ನಂದನ್. ನಿಮ್ಮ ಮಗನ ಮೇಲೆ ಆ ಹುಡುಗಿ ಅಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವನ್ ಫೋಟೋ, ಡ್ರೈವಿಂಗ್ ಲೈಸೆನ್ಸು, ಗಾಡಿ ನಂಬರು ಎಲ್ಲನೂ ಕೊಟ್ಟಿದ್ದಾರೆ, ಇವನೇ ಅವ್ರ ಮಗಳನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರ ಮಗಳು ಮನೆಗೆ ಬಂದಿಲ್ಲ, ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫ್ ಆಗಿದೆ, ಫ್ರೆಂಡ್ಸ್ಗೆ ಫೋನ್ ಮಾಡಿ ಕೇಳಿದರೆ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ಇವರನ್ನು ಕಿಡ್ನಾಪ್ ಮಾಡಿರೋದು ನಿಮ್ಮ ಮಗನೇ ಅಂತ ಅವಳಪ್ಪ ಕಿಡ್ನಾಪ್ ಕೊಟ್ಟಿದ್ದಾರೆ ಅಂತಾರೆ ಇನ್ಸ್ಪೆಕ್ಟರ್. ಸರ್, ಯಾರೇನೇ ಹೇಳಿದ್ರು ನನ್ನ ಮಗ ಅಂತ ಕೆಲಸ ಮಾಡೋನಲ್ಲ, ಬೇಕಿದ್ರೆ ನಿಮ್ಮ SI ಸಾಹೇಬ್ರನ್ನೇ ಕೇಳಿ, ಅವರೇ ಮನೆಗೆ ಕರ್ಕೊಂಡು ಬಂದು ಇವನ್ನ ಮಾಡಿರೋ ಒಳ್ಳೆ ಕೆಲಸಕ್ಕೆ ಶ್ಲಾಘನೆ ಮಾಡಿ ಸನ್ಮಾನ ಮಾಡಿದ್ದಾರೆ ಅಂಥವನು ಕಿಡ್ನಾಪ್ ಮಾಡ್ತಾನೆ ಸರ್ ಅಂತಾರೆ ನಂದನ್. ಹೌದು ಸರ್, ನಾನು ಅವನ ಹೆಂಡ್ತಿ, ಅವನು ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್, ಪ್ಲೀಸ್ ನನ್ನ ಮಾತನ್ನು ನಂಬಿ ಸರ್ ಅಂತಾಳೆ ಅಮೂಲ್ಯ. ಸರ್, ಇವನ ಬಗ್ಗೆ ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್, ಆದರೆ ಅವರು ಇವನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ಅವರನ್ನೇ ಇನ್ನೊಂದು ಸಲ ವಿಚಾರಿಸಿ ಸರ್ ಅಂತಾರೆ ನಂದನ್. ಸರ್, ನೀವು ಯಾರನ್ನು ಬೇಕಿದ್ರು ಕೇಳಿ, ವಲ್ಲಭನ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾರೆ ಸರ್ ಅಂತಾನೆ ಕೇಶವ. ಅದನ್ನೆಲ್ಲ ಬಂದು ಸ್ಟೇಷನಲ್ಲಿ ಮಾತಾಡ್ರಿ, ಏಯ್ ನಡಿಯಯ್ಯ ಅಂತ ವಲ್ಲಭನ ಹೇಳ್ಕೊಂಡು ಹೋಗ್ತಾರೆ ಇನ್ಸ್ಪೆಕ್ಟರ್. ನಂದನ್ ಆಗ ಮತ್ತೆ ಮನೆಯವರೆಲ್ಲ ಜೀಪ್ ಹತ್ರ ಬರ್ತಾರೆ. ನನ್ನ ಮಾತು ಕೇಳಿ ಹೇಳ್ಕೊಂಡು ಹೋಗಬೇಡಿ ಸರ್ ಅಂತಾರೆ ನಂದನ್. ಆಗ ಸೂರ್ಯಕಾಂತ್ ಮನೆಯವರೆಲ್ಲ ಬರ್ತಾರೆ. ವಾವ್, ಸೂಪರ್, ಏನು ಅಂತ ಗನಂದಾರಿ ಕೆಲಸ ಮಾಡಿರೋದು ಅಂತಾರೆ ಚಂದ್ರಕಾಂತ್. ಯಾರನ್ನಾದರೂ ಕೊಲೆಗಿಲೆ ಮಾಡಿಬಿಟ್ನಾ ಅಥವಾ ದರೋಡೆ ಮಾಡಿಬಿಟ್ನಾ ಅಂತಾರೆ ಸೂರ್ಯಕಾಂತ್. ಏಯ್ ಮತ್ತೆ ಹತ್ತು ಅಂತ ಪೊಲೀಸರು ವಲ್ಲಭನ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಜೈಲಲ್ಲಿ ಅವನ್ನ ಕಟ್ಟಾಕಿ ಅವನಿಗೆ ಹೇಳೋ ಅಂತ ಸರಿಯಾಗಿ ಬಾರಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.